ಸುಚಿತ್ರಾ ಅವರ ಸ್ವಂತ ಮನೆ ಒಂದು ಕಾಲದಲ್ಲಿ ಅವರಿಗೆ ಸ್ವರ್ಗದಂತಿತ್ತು. ಆದರೆ ಇಂದು ಅದೇ ಮನೆಯಲ್ಲಿ ಅವರನ್ನು ಒಂದು ಹೊರೆಯಂತೆ ನೋಡಲಾಗುತ್ತಿತ್ತು. ಏಕೆಂದರೆ 2 ಚಿಕ್ಕ ಕೊಠಡಿಗಳಿದ್ದ ಆ ಮನೆ ಈಗ ಅವರಿಗೆ ಸೆರೆಮನೆಯಂತಾಗಿತ್ತು. ಗೋಡೆಗಳಿಂದ ನೆನಪುಗಳು ಮೊದಲೇ ಮಾಯವಾಗಿದ್ದವು. ಈಗ ನಿಧಾನವಾಗಿ ಅವರ ಗೌರವವು ಕಡಿಮೆ ಆಗತೊಡಗಿತ್ತು. ಸಂಧಿವಾತದ ನೋವಿನಿಂದ ನರಳುತ್ತಾ ಅವರು ನಿಧಾನವಾಗಿ ತಮ್ಮ ಮಂಚದಿಂದ ಎದ್ದರು. ವಿಶ್ರಾಂತಿ ಪಡೆಯುವುದು ಈಗ ಅವರ ಪಾಲಿಗೆ ಒಂದು ಆಯ್ಕೆಯೇ ಆಗಿರಲಿಲ್ಲ. ಏಕೆಂದರೆ ಸೊಸೆ ಸುಷ್ಮಾ ಎದ್ದೇಳುವ ಮೊದಲು ಮನೆಯ ಕೆಲಸ ಮುಗಿಯದಿದ್ದರೆ ಇಂದು ಮತ್ತೆ ಆಕೆಯ ಮಾತಿನ ಬಾಣಗಳಿಂದ ಗುರಿಯಾಗಬೇಕಾಗುತ್ತಿತ್ತು. ಆದ್ದರಿಂದ ಯಾವುದೇ ಸದ್ದಿಲ್ಲದೆ ಸುಚಿತ್ರಾ ಅವರು ತಮ್ಮ ಹಳೆಯ ಚಪ್ಪಲಿಗಳನ್ನು ಹಾಕಿಕೊಂಡು ತಮ್ಮನ್ನು ತಾವು ಹಿಡಿದುಕೊಳ್ಳುತ್ತಾ ಅಡುಗೆ ಮನೆಯ ಕಡೆಗೆ ನಡೆದರು. ನಡುಗುತ್ತಿದ್ದ ಕೈಗಳಿಂದ ಅಡುಗೆ ಮನೆಯ ದೀಪ ಹಚ್ಚಿ ಗ್ಯಾಸ್ ಒಲೆ ಸ್ವಚ್ಛಗೊಳಿಸಿ ಚಹಾಕ್ಕೆ ನೀರನ್ನು ಇಟ್ಟರು. ತಮ್ಮ ಮಗ ರಮೇಶನಿಗೆ ಬೆಳಗ್ಗೆ ಎದ್ದ ತಕ್ಷಣ ಶುಂಠಿ ಮತ್ತು ಏಲಕ್ಕಿ ಹಾಕಿದ ಗಟ್ಟಿಯಾದ ಚಹಾ ಬೇಕೆಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿಯೇ ನೀರು ಕುದಿಯತೊಡಗಿತು. ಚಹಾ ಪುಡಿಯ ಡಬ್ಬಿಯನ್ನು ತೆಗೆದುಕೊಳ್ಳಲು ಅವರು ಕೈ ಚಾಚಿದರು. ಆದರೆ ವಯಸ್ಸಿನ ಬಲಹೀನತೆಯೋ ಅಥವಾ ಇಡೀ ರಾತ್ರಿ ಸರಿಯಾಗಿ ನಿದ್ದೆಯಾಗದ ಕಾರಣವೋ ಅವರ ಕೈಯಿಂದ ಆ ಸ್ಟೀಲ್ ಡಬ್ಬಿ ಜಾರಿ ಬಿದ್ದಿತು. ಡಬ್ಬಿ ನೇರವಾಗಿ ನೆಲಕ್ಕೆ ಬಿದ್ದಿತು. ಅದರಲ್ಲಿದ್ದ ಚಹಾ ಪುಡಿ ಅಡುಗೆ ಮನೆಯ ನೆಲದ ತುಂಬ ಚೆಲ್ಲಾಪಿಲ್ಲಿಯಾಗಿ ಹರಡಿತು. ಸದ್ದು ಅಷ್ಟೇನು ದೊಡ್ಡದಾಗಿರಲಿಲ್ಲ. ಆದರೆ ಆ ಬೆಳಗಿನ ಮೌನದಲ್ಲಿ ಅದು ಬಾಂಬ್ ಸಿಡಿದ ಶಬ್ದದಂತೆಯೇ ಕೇಳಿಸಿತು. ಸುಚಿತ್ರಾ ಅವರ ಹೃದಯ ಒಮ್ಮೆಲೆ ಜಲ್ಲೆಂದು ಬಡಿದುಕೊಂಡಿತು. ಉಸಿರಾಟ ವೇಗವಾಯಿತು. ಅವರು ಆತುರದಿಂದ ಬಾಗಿ ಡಬ್ಬಿಯನ್ನು ಎತ್ತಿಕೊಂಡು ನೆಲಕ್ಕೆ ಚೆಲ್ಲಿದ ಚಹಾ ಪುಡಿಯನ್ನು ತಮ್ಮ ಕೈಗಳಿಂದಲೇ ಒಟ್ಟುಗೂಡಿಸಲು ಶುರು ಮಾಡಿದರು. ಅವರ ಕೈಗಳು ಸಂಪೂರ್ಣವಾಗಿ ನಡುಗುತ್ತಿದ್ದವು. ಅಷ್ಟರಲ್ಲಿ ಹಿಂದಿನಿಂದ ಕೋಪ ಮತ್ತು ದ್ವೇಷ ತುಂಬಿದ ಗಟ್ಟಿಯಾದ ಧ್ವನಿ ಕೇಳಿಸಿತು. ಬೆಳಗ್ಗೆ ಬೆಳಗ್ಗೆ ನೆಮ್ಮದಿಯಿಂದ ಮಲಗಲು ಬಿಡುವುದಿಲ್ಲವೇ? ನಿಮಗೆ ನನ್ನ ಮೇಲೆ ಏನು ವೈರತ್ವ ಇದೆ? ನಾನು ನಿಮಗೆ ಏನು ಮಾಡಿದ್ದೇನೆ? ಏಕೆ ಯಾವಾಗಲೂ ನನ್ನ ಜೀವಕ್ಕೆ ಕಂಟಕವಾಗಿದ್ದೀರಿ ಅಂತ ಸುಚಿತ್ರಾ ಅವರು ಗಾಬರಿಯಿಂದ ಹಿಂದೆ ತಿರುಗಿ ನೋಡಿದರು. ಅಡುಗೆ ಮನೆಯ ಬಾಗಿಲ ಬಳಿ ಸೊಸೆ ಸುಷ್ಮಾ ನಿಂತಿದ್ದಳು. ಅವಳ ಮುಖದಲ್ಲಿ ನಿದ್ದೆಗಿಂತ ಕೋಪವೇ ಹೆಚ್ಚಾಗಿ ಕಾಣುತ್ತಿತ್ತು. ಅವಳ ಹಿಂದೆಯೇ 10 ವರ್ಷದ ಮೊಮ್ಮಗ ಶಶಾಂಕ್ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಭಯದಿಂದ ತನ್ನ ಅಮ್ಮನ ಸೀರೆಯ ಅಂಚನ್ನು ಹಿಡಿದು ನಿಂತಿದ್ದನು. ಅವನ ದೊಡ್ಡ ದೊಡ್ಡ ಮುಗ್ಧ ಕಣ್ಣುಗಳಲ್ಲಿ ಭಯ ತುಂಬಿತ್ತು. ಬೆಳಗ್ಗೆ ಬೆಳಗ್ಗೆ ತನ್ನ ಪ್ರೀತಿಯ ಅಜ್ಜಿಯ ಮೇಲೆ ತನ್ನ ಅಮ್ಮ ಏಕೆ ಹೀಗೆ ಕೂಗುತ್ತಿದ್ದಾಳೆ ಎಂಬುದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಸೊಸೆ, ಅದು ನನ್ನ ಕೈಯಿಂದ ತಪ್ಪಿ ಬಿದ್ದಿತು. ನಿನ್ನನ್ನು ಎಬ್ಬಿಸಬೇಕು ಅನ್ನೋ ಉದ್ದೇಶ ನನ್ನದಲ್ಲ ಎಂದು ಸುಚಿತ್ರಾ ಅವರು ನೆಲದ ಮೇಲೆಯೇ ಕುಳಿತಿದ್ದ ಸ್ಥಿತಿಯಲ್ಲೇ ನಡುಗಿದ ಧ್ವನಿಯಲ್ಲಿ ಹೇಳಿದರು. ಅವರ ದೃಷ್ಟಿ ತಮ್ಮ ಮೊಮ್ಮಗ ಶಶಾಂಕ್ ಮೇಲೆಯೇ ಇದ್ದಿತು. ತಮ್ಮದೇ ಮೊಮ್ಮಗನ ಎದುರು ಹೀಗೆ ಅವಮಾನಕ್ಕೊಳಗಾಗುವುದು ಅವರನ್ನ ಒಳಗೆ ಮುರಿದು ಹಾಕುತ್ತಿತ್ತು. ನಿಮ್ಮ ಉದ್ದೇಶ ಯಾವತ್ತೂ ಕೆಟ್ಟದೇ ಇರಲ್ಲ ಬಿಡು ಮುದುಕಿ. ಆದರೆ ಎಲ್ಲಾ ತಪ್ಪು ಕೆಲಸಗಳು ಮಾತ್ರ ನಿಮ್ಮಿಂದಲೇ ಆಗುತ್ತವೆ ಎಂದು ಸುಷ್ಮಾ ಕೋಪದಿಂದ ಹೇಳುತ್ತಾ ಗ್ಯಾಸ್ ಒಲೆಯನ್ನ ಆರಿಸಿ ಮತ್ತೆ, ಇಲ್ಲಿಂದ ಎದ್ದೇಳಿ. ನಿಮ್ಮ ಕೈಯಿಂದ ಮಾಡಿದ ಈ ಸ್ವಾದವಿಲ್ಲದ ಚಹಾ ಕುಡಿದರೆ ನನ್ನ ಇಡೀ ದಿನವೇ ಹಾಳಾಗಿ ಬಿಡುತ್ತದೆ ಅಂತ ಹೇಳುತ್ತಾ ಸುಷ್ಮಾ ಜೋರಾಗಿ ಶಶಾಂಕನ ಕೈ ಹಿಡಿದು, ಅಯ್ಯೋ ಮಗನೇ, ಇಲ್ಲಿ ನಿಂತು ನೀನು ಏನು ನೋಡುತ್ತಿದ್ದೀಯಾ? ನೀನು ಇವರ ಜೊತೆ ಪಾತ್ರೆ ಒಡೆಯುವುದನ್ನು ಕಲಿಯಬೇಕಾ? ಒಳಗೆ ಬಾ ಎಂದು ಹೇಳಿ ಅವನನ್ನು ಒಳಗೆ ಕರೆದುಕೊಂಡು ಹೊರಟಳು. ಶಶಾಂಕ್ ಅಳುವಂತ ಮುಖ ಮಾಡಿಕೊಂಡು ತನ್ನ ಅಜ್ಜಿಯನ್ನ ಮತ್ತೆ ಮತ್ತೆ ತಿರುಗಿ ನೋಡುತ್ತಾ ತನ್ನ ಅಮ್ಮನ ಜೊತೆ ಒಳಗೆ ಹೋಗಿಬಿಟ್ಟನು. ಸುಚಿತ್ರಾ ಅವರು ಮೌನವಾಗಿ ತಲೆ ತಗ್ಗಿಸಿಕೊಂಡು ಅಡುಗೆ ಮನೆಯಿಂದ ಹೊರಬಂದರು. ಅವರ ಗಂಟಲಲ್ಲಿ ಏನೋ ಬಿಗಿಯಾಗಿ ಸಿಕ್ಕಿಕೊಂಡಂತಾಗಿತ್ತು. ಕಣ್ಣಂಚಿನವರೆಗೆ ಬಂದಿದ್ದ ಕಣ್ಣೀರು ಅಲ್ಲೇ ನಿಂತಿತು. ಬೆಳಗ್ಗೆ 8 ಗಂಟೆಯಾಗಿತ್ತು. ಮನೆಯ ವಾತಾವರಣ ಇನ್ನೂ ಉದ್ವಿಗ್ನವಾಗಿಯೇ ಇದ್ದಿತು. ರಮೇಶ್ ಕಚೇರಿಗೆ ಹೋಗಲು ಸಿದ್ಧವಾಗುತ್ತಿದ್ದನು. ಅವನು ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉತ್ತಮ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದನು. ಮನೆಯ ಸಂಪೂರ್ಣ ಖರ್ಚಿನ ಹೊರೆ ಅವನೊಬ್ಬನ ಮೇಲೆಯೇ ಇದ್ದಿತು. ಇದೇ ವಿಷಯದ ಅಹಂಕಾರ ಸುಷ್ಮಾಳಿಗೆ ಯಾವಾಗಲೂ ಇದ್ದಿತು. ಸುಚಿತ್ರಾ ಅವರು ರಮೇಶ್ ಮತ್ತು ತಮ್ಮ ಮೊಮ್ಮಗ ಶಶಾಂಕನಿಗಾಗಿ ಉಪಹಾರದ ತಟ್ಟೆಯನ್ನ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರು. ತಮ್ಮ ನೋವನ್ನು ಮರೆಮಾಚಿಕೊಂಡು ಮೊಮ್ಮಗನಿಗಾಗಿ ಆಲೂ ಪರೋಟ ಮಾಡಿದ್ದರು. ಶಶಾಂಕ್ ಸುಮ್ಮನೆ ತಲೆ ತಗ್ಗಿಸಿಕೊಂಡು ಕುರ್ಚಿಯ ಮೇಲೆ ಕುಳಿತು ಪರೋಟ ತಿನ್ನುತ್ತಿದ್ದನು. ಮಧ್ಯೆ ಮಧ್ಯೆ ಒಂದು ಮೂಲೆಯಲ್ಲಿ ನಿಂತಿದ್ದ ತನ್ನ ಅಜ್ಜಿಯ ಕಡೆ ನೋಡುತ್ತಿದ್ದನು. ಅವರು ಎಲ್ಲರಿಗೂ ಬೇಕಾದದ್ದು ಸರಿಯಾಗಿ ಸಿಗುತ್ತದೆಯೇ ಎಂದು ಮೌನವಾಗಿ ಗಮನಿಸುತ್ತಿದ್ದರು. ಅಷ್ಟರಲ್ಲಿ ರಮೇಶ್ ತನ್ನ ಟೈ ಗಂಟನ್ನು ಸರಿಪಡಿಸಿಕೊಳ್ಳುತ್ತಾ ಹೊರಬಂದು ಕುರ್ಚಿಯಲ್ಲಿ ಕುಳಿತನು. ಅವನ ಮುಖದಲ್ಲಿ ಒತ್ತಡ ಸ್ಪಷ್ಟವಾಗಿ ಕಾಣುತ್ತಿತ್ತು. ಕಚೇರಿಯ ಫೈಲ್ಗಳು ಮತ್ತು ಲ್ಯಾಪ್ಟಾಪ್ ಬ್ಯಾಗ್ ಅವನ ಪಕ್ಕದಲ್ಲೇ ಇತ್ತು. ಅದೇ ಸಮಯದಲ್ಲಿ ಸುಷ್ಮಾ ಕೊಠಡಿಯಿಂದ ಹೊರಬಂದಳು. ಅವಳು ತನ್ನ ಮುಖದಲ್ಲಿ ಲೋಕದಲ್ಲಿಯೇ ಹೆಚ್ಚು ನೋವು ಅನುಭವಿಸಿದವಳಂತೆ ಭಾವ ತೋರಿಸಿಕೊಂಡಿದ್ದಳು. ಉದ್ದೇಶಪೂರ್ವಕವಾಗಿ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ರಮೇಶನ ಕುರ್ಚಿಯ ಹಿಂದೆ ಹೋಗಿ ನಿಂತಳು. ರೀ ರಮೇಶ್, ಇನ್ನು ನಾನು ಸಹಿಸಿಕೊಳ್ಳಲು ಆಗುವುದಿಲ್ಲ.
ಎಂದು ಸುಷ್ಮಾ ಅಳುವಂತೆ ನಟಿಸುತ್ತಾ ಹೇಳಿದಾಗ, ಏನಾಯಿತು? ಬೆಳಗ್ಗೆ ಬೆಳಗ್ಗೆ ಈಗ ಯಾರು ಏನು ಮಾಡಿದರು ಎಂದು ರಮೇಶ್ ಮೇಲೂ ನೋಡದೆ ಕಿರಿಕಿರಿಯಿಂದ ಕೇಳಿದನು. ಯಾರು ಏನು ಮಾಡಿದರು ಅಂತ ಕೇಳುತ್ತೀರಾ? ಈ ಮನೆಯಲ್ಲಿ ನನ್ನ ಮತ್ತು ನಿಮ್ಮ ಹೊರತು ಮೂರನೆಯವರು ಅಂತ ನಿನ್ನ ಅಮ್ಮನೇ ಅಲ್ಲವಾ? ಬೆಳಗ್ಗೆ 6 ಗಂಟೆಯಿಂದಲೇ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ಬಡಿದು ನನ್ನ ನಿದ್ದೆ ಹಾಳು ಮಾಡಿದರು. ನಾನು ಪ್ರೀತಿಯಿಂದ ಅತ್ತೆ ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡಿ ಎಂದಷ್ಟೇ ಹೇಳಿದೆ. ನನಗೆ ಬೈಯಲು ಶುರು ಮಾಡಿದರು ಅಂತ ಸುಷ್ಮಾ ಹೇಳಿದಳು. ಸುಚಿತ್ರಾ ಅವರು ಅದೇ ಮೂಲೆಯಲ್ಲಿ ನಿಂತಿದ್ದರು. ಸುಷ್ಮಾ ಇಷ್ಟು ದೊಡ್ಡ ಸುಳ್ಳನ್ನು ಇಷ್ಟು ಸುಲಭವಾಗಿ ಹೇಗೆ ಹೇಳಬಲ್ಲಳು ಎಂಬುದನ್ನ ನಂಬಲು ಅವರಿಗಾಗಲಿಲ್ಲ. ಅವರು ಕಣ್ಣೀರಿನಿಂದ ತುಂಬಿದ ಧ್ವನಿಯಲ್ಲಿ, ಮಗನೇ ರಮೇಶ್, ಸೊಸೆ ಸುಳ್ಳು ಹೇಳುತ್ತಿದ್ದಾಳೆ. ನನ್ನ ಕೈಯಿಂದ ಚಹಾ ಪುಡಿಯ ಡಬ್ಬಿ ತಪ್ಪಿ ಬಿದ್ದಿತು. ನಾನು ಇವಳಿಗೆ ಒಂದು ಮಾತನ್ನು ಹೇಳಲಿಲ್ಲ. ಬೇಕಾದರೆ ನಿನ್ನ ಮಗ ಶಶಾಂಕನನ್ನೇ ಕೇಳು, ಅವನು ಅಲ್ಲೇ ಇದ್ದ ಅಂತ ಹೇಳಿದರು. ಸುಚಿತ್ರಾ ಅವರ ಧ್ವನಿ ನಡುಗುತ್ತಿತ್ತು. ತನ್ನ ಅಜ್ಜಿ ಅಳುವುದನ್ನು ನೋಡಿ ಶಶಾಂಕ್ ಹೆದರಿಕೊಂಡೇ ಹೇಳಿದನು, ಅಪ್ಪ, ಅಜ್ಜಿ ಏನೂ ಹೇಳಲಿಲ್ಲ ಅಂತ. ನೀನು ಸುಮ್ಮನಿರು ಎಂದು ಸುಷ್ಮಾ ಮಧ್ಯದಲ್ಲೇ ಶಶಾಂಕನನ್ನ ಗದರಿಸಿದಳು. ಭಯಗೊಂಡ ಶಶಾಂಕ್ ತನ್ನ ಕುರ್ಚಿಯಲ್ಲಿಯೇ ಕುಗ್ಗಿಕೊಂಡು ಕುಳಿತನು. ರಮೇಶ್ ಕೋಪದಿಂದ ಉಪಹಾರದ ತಟ್ಟೆಯನ್ನು ಜೋರಾಗಿ ತಳ್ಳಿಬಿಟ್ಟನು. ಸ್ಟೀಲ್ ತಟ್ಟೆ ಜಾರಿ ಮೇಜಿನ ಇನ್ನೊಂದು ತುದಿಗೆ ಹೋಗಿ ಬಿದ್ದಿತು. ಪಕ್ಕದಲ್ಲಿದ್ದ ಗಾಜಿನ ನೀರಿನ ಲೋಟವು ಉರುಳಿ ನೆಲಕ್ಕೆ ಬಿದ್ದಿತು. ಪಾತ್ರೆಗಳ ದೊಡ್ಡ ಶಬ್ದಕ್ಕೆ ಶಶಾಂಕ್ ಬೆಚ್ಚಿಬಿದ್ದನು. ಅವನ ಕೈಯಲ್ಲಿದ್ದ ಪರೋಟಾದ ತುಂಡು ಕೆಳಗೆ ಬಿದ್ದಿತು. ಸಾಕು ಅಮ್ಮ ಎಂದು ರಮೇಶ್ ತನ್ನ ಸಂಪೂರ್ಣ ಶಕ್ತಿಯಿಂದ ಜೋರಾಗಿ ಕೂಗಿದನು. ಇಡೀ ದಿನ ಕಚೇರಿಯಲ್ಲಿ ಕತ್ತೆಯಂತೆ ದುಡಿದು ನನ್ನ ತಲೆ ಈಗಾಗಲೇ ಕೆಟ್ಟಿರುತ್ತದೆ. ಅದರ ಮೇಲೆ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ನಿಮ್ಮಿಬ್ಬರ ಈ ಕೀಳು ನಾಟಕ ಶುರುವಾಗುತ್ತದೆ. ನೀವು ಒಂದು ಕಡೆ ಸುಮ್ಮನೆ ಕುಳಿತುಕೊಳ್ಳಲು ಆಗುವುದಿಲ್ಲವೇ? ಸುಷ್ಮಾ ಮನೆಯ ಎಲ್ಲ ಕೆಲಸ ಮಾಡಿ ಸುಸ್ತಾಗಿರುತ್ತಾಳೆ. ಅವಳನ್ನು ಸ್ವಲ್ಪ ನೆಮ್ಮದಿಯಾಗಿ ಮಲಗಲು ಬಿಡಿ ಅಂತ ಹೇಳಿದನು. ಆದರೆ ಮಗನೇ, ನಾನು ನಿನಗೋಸ್ಕರ ಚಹಾ ಎಂದು ಸುಚಿತ್ರಾ ಅವರು ಹೇಳಲು ಪ್ರಯತ್ನಿಸಿದರು. ನಿಮ್ಮ ಕೈಯಿಂದ ಮಾಡಿದ ಚಹಾ ನನಗೆ ಬೇಡ. ಈ ಮನೆಯಲ್ಲಿ ನೀವು ಶಾಂತಿಯಿಂದ ಇರಲು ಆಗದಿದ್ದರೆ ನಿಮಗೆ ಬೇರೆ ಏನಾದರೂ ಆಶ್ರಯ ಹುಡುಕಿಕೊಳ್ಳಿ ಅಂತ ಹೇಳಿದ ರಮೇಶ್ ತನ್ನ ಲ್ಯಾಪ್ಟಾಪ್ ಬ್ಯಾಗ್ ಎತ್ತಿಕೊಂಡು ಕೋಪದಿಂದ ಬಾಗಿಲಿನ ಕಡೆ ನಡೆದನು. ಹೊರಡುವಾಗ ಮಾತ್ರ ಸುಷ್ಮಾಳ ಕಡೆ ಮೃದುವಾಗಿ ತಿರುಗಿ, ನೀನು ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡು. ಇವರು ತುಂಬ ತೊಂದರೆ ಕೊಟ್ಟರೆ ನನಗೆ ಕಚೇರಿಗೆ ಫೋನ್ ಮಾಡು ಎಂದು ಹೇಳಿದನು. ಅವನು ಹೊರಗೆ ಹೋದ ಕೂಡಲೇ ಬಾಗಿಲು ಜೋರಾಗಿ ಧಡಾಮ್ ಎಂದು ಮುಚ್ಚಿಕೊಂಡಿತು. ಸುಚಿತ್ರಾ ಅವರು ಅಲ್ಲೇ ಪ್ರತಿಮೆಯಂತೆ ನಿಂತು ಬಿಟ್ಟರು. ಸುಷ್ಮಾ ವಿಜಯದ ನಗುವಿನೊಂದಿಗೆ ತನ್ನ ಕೋಣೆಯೊಳಗೆ ಹೋಗಿಬಿಟ್ಟಳು. ಡೈನಿಂಗ್ ಟೇಬಲ್ ಬಳಿ ಕುಳಿತಿದ್ದ ಪುಟ್ಟ ಶಶಾಂಕ್ ತನ್ನ ಹೆದರಿದ ಕಣ್ಣುಗಳಿಂದ ಅಜ್ಜಿಯ ಕಣ್ಣೀರನ್ನು ಮಾತ್ರ ನೋಡುತ್ತಿದ್ದನು. ಅವನು ಮೌನವಾಗಿ ಕುರ್ಚಿಯಿಂದ ಇಳಿದು ತನ್ನ ಪುಟ್ಟ ಕೈಗಳಿಂದ ಅಜ್ಜಿಯ ಸೀರೆಯ ಸೆರಗನ್ನು ಹಿಡಿದನು. ಸುಚಿತ್ರಾ ಅವರು ಜೋರಾಗಿ ಅಳುತ್ತಾ ತಮ್ಮ ಮೊಮ್ಮಗಳನ್ನು ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡರು. ಮಧ್ಯಾಹ್ನ 2 ಗಂಟೆ ಆಗಿತ್ತು. ಸುಷ್ಮಾ ತನ್ನ ಕೋಣೆಯಲ್ಲಿ ಏರ್ ಕಂಡೀಷನರ್ ಹಾಕಿಕೊಂಡು ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿದ್ದಳು. ಅವಳ ನಗುವಿನ ಶಬ್ದ ಹೊರಗೂ ಕೇಳಿಸುತ್ತಿತ್ತು. ಇತ್ತ ಸುಚಿತ್ರಾ ಅವರು ಹಾಲ್ನಲ್ಲಿ ಹಳೆಯದಾಗಿ ಸವೆತು ಹೋಗಿದ್ದ ಒಂದು ಚಾಪೆಯ ಮೇಲೆ ಕುಳಿತಿದ್ದರು. ಬೆಳಗ್ಗೆ ನಡೆದ ಆ ಭಯಾನಕ ಘಟನೆ ಬಳಿಕ ಅವರು ಒಂದು ಹನಿ ನೀರನ್ನು ಕುಡಿದಿರಲಿಲ್ಲ. ಹಸಿವಿನಿಂದ ಅವರ ಹೊಟ್ಟೆ ಸಂಕಟ ಪಡುತ್ತಿತ್ತು. ಮಧುಮೇಹದ ಕಾರಣ ಅವರ ತಲೆಯು ಸುತ್ತಲು ಆರಂಭಿಸಿತು. ಧೈರ್ಯ ಮಾಡಿಕೊಂಡು ಅವರು ನಿಧಾನವಾಗಿ ಅಡುಗೆ ಮನೆಯ ಕಡೆ ನಡೆದು ಹೋದರು. ಫ್ರಿಡ್ಜ್ ತೆರೆದು ನೋಡಿದಾಗ ಒಳಗಿದ್ದ ಒಂದು ಪಾತ್ರೆಯಲ್ಲಿ ಹಿಂದಿನ ರಾತ್ರಿ ಉಳಿದಿದ್ದ 2 ಒಣ ರೊಟ್ಟಿಗಳು ಮತ್ತು ಸ್ವಲ್ಪ ಬೇಳೆ ಸಾರು ಇದ್ದಿತು. ಅದನ್ನೇ ತಿಂದು ಔಷಧಿ ತೆಗೆದುಕೊಳ್ಳೋಣ ಎಂದು ಸುಚಿತ್ರಾ ಅವರು ಯೋಚಿಸಿದರು. ಆದರೆ ಅವರು ರೊಟ್ಟಿಯ ತಟ್ಟೆಯನ್ನು ತೆಗೆದುಕೊಳ್ಳಲು ಕೈ ಚಾಚುತ್ತಿದ್ದಂತೆಯೇ ಹಿಂದಿನಿಂದ ಸುಷ್ಮಾ ಅಲ್ಲಿಗೆ ಬಂದಳು. ಇಲ್ಲಿ ಏನು ಮಾಡುತ್ತಿದ್ದೀರಾ ಎಂದು ಅವಳು ಕಟುವಾದ ಧ್ವನಿಯಲ್ಲಿ ಕೇಳಿದಳು. ಸೊಸೆ, ತುಂಬ ಹಸಿವಾಗಿದೆ. ನಾನು ನಿನ್ನೆ ರಾತ್ರಿಯಿಂದ ಏನೂ ತಿಂದಿಲ್ಲ. ಔಷಧಿಯನ್ನು ತೆಗೆದುಕೊಳ್ಳಬೇಕು ಎಂದು ಸುಚಿತ್ರಾ ಅವರು ಹೇಳಿದರು. ಸುಷ್ಮಾ ಮುಂದೆ ಬಂದು ಜೋರಾಗಿ ಫ್ರಿಡ್ಜ್ ಬಾಗಿಲನ್ನು ಮುಚ್ಚಿಬಿಟ್ಟಳು. ಪುಕ್ಕಟೆಯಾಗಿ ರೊಟ್ಟಿ ತಿನ್ನುವ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ ನಿಮಗೆ? ಬೆಳಿಗ್ಗೆ ನಡೆದ ಎಲ್ಲ ನಾಟಕಕ್ಕೂ ನೀವೇ ಕಾರಣ. ರಮೇಶ್ ಹಸಿದ ಹೊಟ್ಟೆಯಲ್ಲೇ ಕಚೇರಿಗೆ ಹೋಗಿದ್ದಾರೆ. ನೀವು ಮಾತ್ರ ನಿಮ್ಮ ಮಗನನ್ನು ಹಸಿದ ಹೊಟ್ಟೆಯಲ್ಲಿ ಕಳುಹಿಸಿ ಈಗ ಇಲ್ಲಿ ಕುಳಿತು ಊಟ ಮಾಡಲು ಬಂದಿದ್ದೀರಾ? ಇಂದು ನಿಮಗೆ ಒಂದು ತುಂಡು ಊಟವೂ ಸಿಗುವುದಿಲ್ಲ ಅಂತ ಹೇಳುವಷ್ಟರಲ್ಲಿ ತನ್ನ ಕೋಣೆಯಲ್ಲಿದ್ದ 10 ವರ್ಷದ ಶಶಾಂಕ್ ಹೊರಗೆ ಬಂದನು. ತನ್ನ ಅಜ್ಜಿ ನೆಲದ ಮೇಲೆ ಕುಳಿತು ಅಳುತ್ತಿರುವುದನ್ನು ನೋಡಿ ಅವನಿಗೆ ಸಹಿಸಲಾಗಲಿಲ್ಲ. ಅವನು ಓಡುತ್ತಾ ತನ್ನ ಆಟಿಕೆಗಳ ಪೆಟ್ಟಿಗೆಯ ಬಳಿಗೆ ಹೋಗಿ ಅಲ್ಲಿದ್ದ ಅರ್ಧ ತಿಂದಿದ್ದ ಬಿಸ್ಕೆಟ್ ಪ್ಯಾಕೆಟ್ ತೆಗೆದುಕೊಂಡು ಅಜ್ಜಿಯ ಬಳಿಗೆ ಬಂದನು. ಅಜ್ಜಿ, ಇದನ್ನು ತಿನ್ನಿ. ಅಮ್ಮ ಕೊಡುತ್ತಿಲ್ಲ ಅಲ್ವಾ, ನೀವು ಅಳಬೇಡಿ ಎಂದು ಹೇಳುತ್ತಾ ತನ್ನ ಪುಟ್ಟ ಕೈಗಳಿಂದ ಅಜ್ಜಿಯ ಕಣ್ಣೀರನ್ನು ಒರೆಸಿದನು. ಅದನ್ನು ನೋಡಿ ಸುಚಿತ್ರಾ ಅವರ ಕಣ್ಣುಗಳು ಮತ್ತೆ ತುಂಬಿಕೊಂಡವು. ಆದರೆ ಅವರು ಬಿಸ್ಕೆಟ್ ತೆಗೆದುಕೊಳ್ಳುವ ಮೊದಲೇ ಸುಷ್ಮಾಳ ಕೋಪ ಮಿತಿ ಮೀರಿತು. ಅವಳು ಶಶಾಂಕನ ಕೈಯಿಂದ ಬಿಸ್ಕೆಟ್ ಕಸಿದು ದೂರಕ್ಕೆ ಎಸೆದು ಬಿಟ್ಟಳು. ನಂತರ ಅವನ ಕೈಯನ್ನು ಬಲವಾಗಿ ಹಿಡಿದು, ಈ ಮುದುಕಿಯ ಮೇಲೆ ನಿನಗೆ ಇಷ್ಟು ಕರುಣೆನಾ? ನೀನು ಇವರ ಜೊತೆ ಹಸಿದು ಸಾಯಬೇಕಾ? ನಡಿ ಒಳಗೆ ಅಂತ ಜೋರಾಗಿ ಕೂಗಿದಳು. ಬೇಡ ಸೊಸೆ, ಅವನನ್ನು ಹೊಡೆಯಬೇಡ.
ಅವನು ಇನ್ನು ಮಗು ಎಂದು ಸುಚಿತ್ರ ಅವರು ನೆಲದಿಂದ ಏಳಲು ಪ್ರಯತ್ನಿಸುತ್ತಾ ಕೂಗಿದರು. ನೀವು ಸುಮ್ಮನಿರಿ, ಇಂದಿನಿಂದ ನನ್ನ ಮಗನ ಹತ್ತಿರವೂ ಬರಬೇಡಿ ಅಂತ ಹೇಳುತ್ತಾ ಸುಷ್ಮಾ ಶಶಾಂಕನನ್ನು ಎಳೆದುಕೊಂಡು ತನ್ನ ಕೋಣೆಯ ಕಡೆ ಹೋದಳು. ಶಶಾಂಕ್ ನೋವು ಮತ್ತು ಭಯದಿಂದ ಜೋರಾಗಿ ಅಳುತ್ತಾ, ಅಮ್ಮ ಬಿಡು, ನನಗೆ ಅಜ್ಜಿಯ ಬಳಿ ಹೋಗಬೇಕು ಎಂದು ಕೂಗುತ್ತಿದ್ದನು. ಸ್ವಲ್ಪ ಹೊತ್ತಿನಲ್ಲಿಯೇ ಕೋಣೆಯ ಬಾಗಿಲು ಜೋರಾಗಿ ಮುಚ್ಚಿತು. ಸುಚಿತ್ರ ಅವರು ಅಲ್ಲೇ ತಣ್ಣನೆಯ ನೆಲದ ಮೇಲೆ ಕುಸಿದು ಕುಳಿತರು. ತಮ್ಮ ಮೊಮ್ಮಗನ ಆ ಕಿರುಚಾಟ ಕೇಳಿ ಅವರ ಹೃದಯ ಒಡೆದು ಹೋಗುವಂತಾಯಿತು. ಈ ಮನೆಯಲ್ಲಿ ಈಗ ಅವರು ಒಂದು ಹೊರೆಯಾಗಿದ್ದರು. ಅದರ ಶಿಕ್ಷೆ ಅವರ ಮುಗ್ಧ ಮೊಮ್ಮಗನಿಗೂ ಸಿಗುತ್ತಿತ್ತು. ಸಂಜೆ ಸುಮಾರು 7 ಗಂಟೆಯಾಗಿತ್ತು. ರಮೇಶ್ ಸುಸ್ತಾಗಿ ಮನೆಗೆ ಹಿಂತಿರುಗಿದನು. ಅವನಿಗೆ ತೀವ್ರ ತಲೆನೋವು ಇದ್ದಿತು. ಮನೆಗೆ ಹೋಗಿ ಸ್ವಲ್ಪ ನೆಮ್ಮದಿ ಸಿಗಲಿ ಎಂಬುದೊಂದೇ ಅವನ ಆಸೆಯಾಗಿತ್ತು. ಆದರೆ ಬಾಗಿಲು ತೆರೆದು ಒಳಗೆ ಬಂದ ಕೂಡಲೇ ಅವನ ಕಾಲಡಿ ನೆಲವೇ ಜಾರಿದಂತಾಯಿತು. ಮನೆಯೊಳಗಿನ ದೃಶ್ಯ ಯುದ್ಧ ಭೂಮಿಯಂತಾಗಿತ್ತು. ಹಾಲ್ನ ಮಧ್ಯದಲ್ಲಿ ಒಂದು ದೊಡ್ಡ ಸೂಟ್ಕೇಸ್ ತೆರೆದು ಬಿದ್ದಿತು. ಸುಷ್ಮಾ ಅದರಲ್ಲಿ ಹುಚ್ಚಿಯಂತೆ ತನ್ನ ಮತ್ತು ತನ್ನ ಮಗ ಶಶಾಂಕನ ಬಟ್ಟೆಗಳನ್ನು ತುಂಬುತ್ತಿದ್ದಳು. ಅವಳು ಜೋರಾಗಿ ಅಳುತ್ತಾ ನಾಟಕ ಮಾಡುತ್ತಿದ್ದಳು. ಶಶಾಂಕ್ ಸೋಫಾದ ಒಂದು ಮೂಲೆಯಲ್ಲಿ ಕುಗ್ಗಿಕೊಂಡು ಕುಳಿತಿದ್ದನು. ಅವನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಹಾಲ್ನ ಇನ್ನೊಂದು ಮೂಲೆಯಲ್ಲಿ ಸುಚಿತ್ರ ಅವರು ನೆಲದ ಮೇಲೆ ಮೌನವಾಗಿ ಕುಗ್ಗಿಕೊಂಡು ಕುಳಿತಿದ್ದರು. ಸುಷ್ಮಾ, ಇದು ಏನು? ನೀನು ಸುಟ್ಕೇಸ್ ಏಕೆ ಪ್ಯಾಕ್ ಮಾಡುತ್ತಿದ್ದೀಯಾ ಎಂದು ರಮೇಶ್ ಗಾಬರಿಯಿಂದ ಕೇಳಿದನು. ಅವನ ಕೈಯಲ್ಲಿದ್ದ ಕಚೇರಿಯ ಬ್ಯಾಗ್ ಕೆಳಗೆ ಬಿದ್ದು ಹೋಯಿತು. ಸುಷ್ಮಾ ಓಡಿ ಬಂದು ರಮೇಶ್ನನ್ನು ಬಿಗಿಯಾಗಿ ಹಿಡಿದುಕೊಂಡು ಜೋರಾಗಿ ಅಳುತ್ತಾ ನಾಟಕ ಮಾಡಲು ಆರಂಭಿಸಿದಳು. ರೀ ರಮೇಶ್, ನಾನು ಹೋಗುತ್ತಿದ್ದೇನೆ. ಈ ಮನೆಯಲ್ಲಿ ಇನ್ನು ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ಇಂದು ಎಲ್ಲೇ ಮೀರಿತು. ನನ್ನ ಜೀವವೇ ಕೂದಲಳಿಯ ಅಂತರದಲ್ಲಿ ಉಳಿದಿದೆ ಅಂತ ಹೇಳಿದಳು. ಅಂದರೇನು? ಏನಾಯಿತು ಸುಷ್ಮಾ ಎಂದು ರಮೇಶ್ ತಾಳ್ಮೆ ಕಳೆದುಕೊಂಡು ಕೇಳಿದನು. ಸುಷ್ಮಾ ಸುಚಿತ್ರ ಅವರ ಕಡೆ ಬೆರಳು ತೋರಿಸಿ, ನಿಮ್ಮ ಈ ಅಮ್ಮ ಇಂದು ಮಧ್ಯಾಹ್ನ ನನ್ನನ್ನು ಶಶಾಂಕನನ್ನು ಕೊಲ್ಲಲು ಪ್ರಯತ್ನಿಸಿದರು. ನೀವು ಕಚೇರಿಗೆ ಹೋದ ನಂತರ ನೀನು ನನ್ನ ಮಗನನ್ನು ನನ್ನಿಂದ ಕಸಿದುಕೊಳ್ಳುತ್ತಿದ್ದೀಯಾ ಎಂದು ನನ್ನೊಂದಿಗೆ ಜಗಳವಾಡಿದರು. ನಂತರ ಇಂದು ರಾತ್ರಿ ಊಟದಲ್ಲೂ ನನಗೂ ಶಶಾಂಕನಿಗೂ ವಿಷ ಹಾಕುತ್ತೇನೆ ಎಂದರು ಅಂತ ಹೇಳಿದಳು. ಅದನ್ನು ಕೇಳುತ್ತಿದ್ದಂತೆಯೇ ರಮೇಶ್ ಬೆಚ್ಚಿಬಿದ್ದನು. ಅಷ್ಟರಲ್ಲಿ ಇಂತಹ ಭಯಾನಕ ಆರೋಪವನ್ನು ಕೇಳಿದ ಸುಚಿತ್ರ ಅವರು ಅಲ್ಲಿಂದಲೇ ಎದ್ದು ನಿಂತರು. ರಮೇಶ್ ಮಗನೇ, ಇವಳು ಸುಳ್ಳು ಹೇಳುತ್ತಿದ್ದಾಳೆ. ದೇವರಾಣೆ, ನಾನು ಇವಳನ್ನ ಮುಟ್ಟಿಯೂ ಇಲ್ಲ. ವಿಷದ ಮಾತು ಹೇಳುವುದು ದೂರದ ಮಾತು. ನಾನು ಇಂದು ಬೆಳಗಿನಿಂದ ಒಂದು ತುತ್ತು ಏನೂ ತಿಂದಿಲ್ಲ, ಒಂದು ಹನಿ ನೀರನ್ನು ಕುಡಿದಿಲ್ಲ. ಬೇಕಾದರೆ ಶಶಾಂಕನನ್ನೇ ಕೇಳು, ಅವನು ಎಲ್ಲವನ್ನ ನೋಡಿದ್ದಾನೆ ಅಂತ ಹೇಳಿದಾಗ ರಮೇಶ್ ಶಶಾಂಕನ ಕಡೆ ನೋಡಿದನು. ಶಶಾಂಕ್ ಹೆದರಿಕೊಂಡಿದ್ದರೂ ಏನೋ ಹೇಳಲು ಮುಂದೆ ಬರಲು ಪ್ರಯತ್ನಿಸಿದನು. ಆದರೆ ಸುಷ್ಮಾ ಕೂಡಲೇ ಅವನನ್ನ ತನ್ನ ಕಡೆಗೆ ಎಳೆದುಕೊಂಡಳು. ನೋಡಿದೀಯಾ ರಮೇಶ್, ಈಗ ಈ ಹೆಂಗಸು ನನ್ನ ಮುಗ್ಧ ಮಗನನ್ನ ಮಧ್ಯೆ ಎಳೆದು ತರುತ್ತಿದ್ದಾಳೆ. ಇವಳು ಅವನನ್ನ ಹೆದರಿಸುತ್ತಿದ್ದಾಳೆ. ರಮೇಶ್, ಈ ಹೆಂಗಸಿನಿಂದ ನನಗೂ ನನ್ನ ಮಗನಿಗೂ ಜೀವ ಭಯ ಇದೆ ಎಂದು ಸುಷ್ಮಾ ಜೋರಾಗಿ ಕೂಗಿದಳು. ರಮೇಶನ ಮುಖ ಕೋಪದಿಂದ ಕೆಂಪಾಗಿತ್ತು. ಅವನ ಯೋಚಿಸುವ ಶಕ್ತಿಯೇ ಕಳೆದು ಹೋಗಿತ್ತು. ಅವನು ತನ್ನ ತಾಯಿಯನ್ನು ಒಬ್ಬ ಅಪರಾಧಿಯನ್ನ ನೋಡುವಂತೆ ನೋಡಿದನು. ಅಮ್ಮ, ನಿಮಗೆ ಹುಚ್ಚು ಹಿಡಿದಿದೆಯಾ? ಈಗ ನನ್ನ ಹೆಂಡತಿ ಮತ್ತು ಮಗನಿಗೆ ವಿಷ ಕೊಡುವ ಮಟ್ಟಕ್ಕೆ ಇಳಿದಿದ್ದೀಯಾ ಎಂದು ರಮೇಶ್ ಸಿಂಹದಂತೆ ಗರ್ಜಿಸಿದನು. ಮಗನೇ, ನನ್ನ ಮಾತನ್ನಾದರೂ ಕೇಳು ಎಂದು ಸುಚಿತ್ರ ಅವರು ಅಳುತ್ತಾ ಹೇಳಿದರು. ನೀವು ಸುಮ್ಮನಿರಿ, ನಿಮ್ಮ ಒಂದೇ ಒಂದು ಮಾತನ್ನು ನಾನು ಕೇಳಲು ಇಷ್ಟಪಡುವುದಿಲ್ಲ ಎಂದು ರಮೇಶ್ ಕೋಪದಿಂದ ಕೂಗಿದನು. ಅಷ್ಟರಲ್ಲಿ ಸುಷ್ಮಾ ತನ್ನ ಕೊನೆಯ ಅಸ್ತ್ರವನ್ನ ಬಳಸಿದಳು. ಅವಳು ಸುಟ್ಕೇಸ್ನ ಚೈನ್ ಮುಚ್ಚಿ ಅಳುತ್ತಾ ಶಶಾಂಕನ ಕೈ ಹಿಡಿದು ನಿಂತಳು. ರಮೇಶ್, ಇಂದು ನೀನು ಒಂದು ತೀರ್ಮಾನ ಮಾಡಲೇಬೇಕು. ಅವಳ ಧ್ವನಿಯಲ್ಲಿ ಈಗ ಸ್ಪಷ್ಟವಾದ ಬೆದರಿಕೆ ಇದ್ದಿತು. ಈ ಮನೆಯಲ್ಲಿ ಇನ್ನು ಮುಂದೆ ನಿನ್ನ ಅಮ್ಮ ಇರಬೇಕು ಅಥವಾ ನಾನು ಇರಬೇಕು. ತೀರ್ಮಾನ ನಿಮ್ಮದು. ಈಗಲೇ ಈ ಹೆಂಗಸು ಈ ಮನೆಯಿಂದ ಹೊರಗೆ ಹೋಗದಿದ್ದರೆ ನಾನು ಶಶಾಂಕನನ್ನ ಕರೆದುಕೊಂಡು ಈ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೋಗುತ್ತೇನೆ. ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ಅಮ್ಮ ನನ್ನನ್ನು ನನ್ನ ಮಗನನ್ನು ಕೊಲ್ಲಲು ಪ್ರಯತ್ನಿಸಿದರು ಎಂದು FIR ದಾಖಲಿಸುತ್ತೇನೆ ಅಂತ ಹೇಳಿದಳು. ಆ ಕೋಣೆಯಲ್ಲೆಲ್ಲ ಭಯಾನಕ ಮೌನ ಆವರಿಸಿತು. ಅಲ್ಲಿ ಕೇಳಿಸುತ್ತಿದ್ದ ಏಕೈಕ ಶಬ್ದ ಎಂದರೆ ಮುಗ್ಧ ಶಶಾಂಕ್ ಬಿಕ್ಕಿ ಬಿಕ್ಕಿ ಅಳುತ್ತಾ ಅಪ್ಪ ಅಪ್ಪ ಎಂದು ಕರೆಯುತ್ತಿದ್ದ ಧ್ವನಿ ಮಾತ್ರ. ಸುಚಿತ್ರ ಅವರ ಉಸಿರೇ ನಿಂತಂತಾಯಿತು. ಅವರು ಆಶೆ ಮತ್ತು ಅಸಹಾಯಕತೆಯಿಂದ ತಮ್ಮ ಮಗ ರಮೇಶನ ಕಡೆ ನೋಡಿದರು. ತಮ್ಮ ಇಡೀ ಜೀವವನ್ನೇ ಅವನಿಗಾಗಿ ಮುಡುಪಾಗಿಟ್ಟಿದ್ದ ಮಗ ಈ ಸುಳ್ಳು ಆರೋಪಗಳನ್ನು ನಂಬಿ ತನ್ನ ತಾಯಿಯನ್ನ ಮನೆಯಿಂದ ಹೊರಹಾಕುವುದಿಲ್ಲ ಎಂಬ ಸಂಪೂರ್ಣ ನಂಬಿಕೆ ಅವರಿಗೆ ಇದ್ದಿತು. ರಮೇಶ್ ಅಲ್ಲೇ ಕಲ್ಲಿನ ಪ್ರತಿಮೆಯಂತೆ ನಿಂತಿದ್ದನು. ಮೊದಲು ಅವನ ದೃಷ್ಟಿ ಅಳುತ್ತಿದ್ದ ಶಶಾಂಕನ ಮೇಲೆ ಬಿತ್ತು. ನಂತರ ಬಾಗಿಲಿನ ಬಳಿ ನಿಂತಿದ್ದ ತನ್ನ ಹೆಂಡತಿಯ ಕಡೆ ನೋಡಿದನು. ಕೊನೆಗೆ ನಿಧಾನವಾಗಿ ತನ್ನ ವಯಸ್ಸಾದ ಅಸಹಾಯಕ ನಡುಗುತ್ತಿದ್ದ ತಾಯಿಯ ಕಡೆ ದೃಷ್ಟಿ ಹರಿಸಿದನು. ರಮೇಶ್ ಒಂದು ದೀರ್ಘ ಉಸಿರೆಳೆದನು. ಅವನ ಮುಖ ಸಂಪೂರ್ಣ ಕಠಿಣವಾಗಿತ್ತು.
ತನ್ನ ತಾಯಿಯ ಕಣ್ಣಿನಲ್ಲಿ ಕಣ್ಣಿಟ್ಟು ಅವನು ಹೇಳಿದ ಆ ಮಾತುಗಳು ಸುಚಿತ್ರ ಅವರ ಅಸ್ತಿತ್ವವನ್ನೇ, ಅವರ ನಂಬಿಕೆಯನ್ನೇ ಒಂದೇ ಕ್ಷಣದಲ್ಲಿ ಚೂರು ಚೂರಾಗಿ ಒಡೆದು ಹಾಕಿದವು. ತನ್ನ ವಯಸ್ಸಿನಲ್ಲಿದ್ದ ಕೊನೆಯ ಕರುಣೆ ಮತ್ತು ಗೌರವವನ್ನು ಬದಿಗಿಟ್ಟು ಅವನು ಹೇಳಿದನು, ಅಮ್ಮ, ಈಗಲೇ ಇದೇ ಕ್ಷಣದಲ್ಲಿ ನನ್ನ ಮನೆಯಿಂದ ಹೊರಗೆ ಹೋಗಿ ಅಂತ. ಸುಚಿತ್ರ ಅವರಿಗೆ ತಮ್ಮ ಕಿವಿಯಲ್ಲಿ ಕರಗಿದ ಸೀಸವನ್ನು ಸುರಿದಂತಾಯಿತು. ತಮ್ಮದೇ ರಕ್ತ, ತಮ್ಮದೇ ಮಗ, ಅವನಿಗಾಗಿ ತಮ್ಮ ಯೌವನ, ತಮ್ಮ ಆಸೆಗಳು, ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದ ಆ ಮಗನೇ ಇಂದು ಅವರನ್ನ ಮನೆಯಿಂದ ಹೊರ ಹೋಗುವಂತೆ ಹೇಳುತ್ತಿದ್ದನು. ಮಗನೇ ರಮೇಶ್ ಎಂದು ಸುಚಿತ್ರ ಅವರು ನಡುಗಿದ ಕಂಠದಿಂದ ಕರೆದರು. ಯಾವ ಅಮ್ಮನೂ ಬೇಡ, ನನಗೆ ನನ್ನ ಹೆಂಡತಿ ಮತ್ತು ಮಗನ ಜೀವವೇ ಮುಖ್ಯ. ನೀವು ಇಲ್ಲಿಂದ ಹೋಗಿ ಎಂದು ರಮೇಶ್ ಹೇಳಿ ಅವರ ಕಡೆಗಿದ್ದ ಮುಖವನ್ನು ತಿರುಗಿಸಿಕೊಂಡನು. ಸುಷ್ಮಾಳ ಮುಖದಲ್ಲಿದ್ದ ಕ್ರೂರವಾದ ವಿಜಯದ ನಗು ಮೂಡಿತು. ಸುಚಿತ್ರ ಅವರು ಒಮ್ಮೆ ತಮ್ಮ ಸೊಸೆಯ ಕಡೆ ನೋಡಿದರು, ನಂತರ ಅಳುತ್ತಿದ್ದ ತಮ್ಮ ಮೊಮ್ಮಗನ ಕಡೆ ನೋಡಿದರು, ಕೊನೆಗೆ ತಮ್ಮ ಮಗ ರಮೇಶನ ಬೆನ್ನನ್ನು ನೋಡಿದರು. ಅವರು ಯಾವುದೇ ಸಮರ್ಥನೆ ನೀಡಲಿಲ್ಲ. ಸ್ವಂತ ಮಗನೇ ತಮ್ಮ ಮಾತು ಕೇಳಲು ಸಿದ್ಧರಿಲ್ಲದಾಗ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಅವರಿಗೆ ಅನಿಸಿತು. ಸುಚಿತ್ರ ಅವರು ಮೂಲೆಯಲ್ಲಿ ಇಟ್ಟಿದ್ದ ತಮ್ಮ ಹಳೆಯ ಚೀಲವನ್ನು ಎತ್ತಿಕೊಂಡರು. ಅದರಲ್ಲಿ ಅವರ 2 ಜೋಡಿ ಬಟ್ಟೆಗಳಷ್ಟೇ ಇದ್ದವು. ನಂತರ ಹರಿದಿದ್ದ ಹಳೆಯ ಚಪ್ಪಲಿಯನ್ನು ಧರಿಸಿ ಒಂದು ಹನಿ ಕಣ್ಣೀರನ್ನು ಸುರಿಸದೆ, ಒಮ್ಮೆ ಕೂಡ ಹಿಂತಿರುಗಿ ನೋಡದೆ ತಮ್ಮ ರಕ್ತ ಬೆವರಿನಿಂದ ಕಟ್ಟಿದ್ದ ಆ ಮನೆಯ ಹೊಸ್ತಿಲನ್ನು ದಾಟಿ ಹೊರಟು ಹೋದರು. ಹೊರಗೆ ದಟ್ಟ ಕತ್ತಲು ಆವರಿಸಿತ್ತು. ಜೋರಾಗಿ ಮಳೆಯು ಸುರಿಯುತ್ತಿತ್ತು. ಬಾಗಿಲು ಮುಚ್ಚಿದ ತಕ್ಷಣ ಶಶಾಂಕ್ ತನ್ನ ಅಮ್ಮನ ಕೈಯಿಂದ ತಪ್ಪಿಸಿಕೊಂಡು ಬಾಗಿಲಿನ ಕಡೆ ಓಡಿದನು. ಅಜ್ಜಿ, ಅಜ್ಜಿ, ಹೋಗಬೇಡ ಎಂದು ಅವನು ಜೋರಾಗಿ ಕೂಗಿದನು. ಆದರೆ ಸುಷ್ಮಾ ಅವನನ್ನು ಎಳೆದು ಒಂದು ಬಲವಾದ ಕಪಾಳ ಮೋಕ್ಷ ಮಾಡಿ ಕೋಣೆಯೊಳಗೆ ತಳ್ಳಿಬಿಟ್ಟು ಬಾಗಿಲು ಹಾಕಿದಳು. ಮರುದಿನ ಬೆಳಗ್ಗೆ ಮಳೆ ನಿಂತಿತು. ಸುಷ್ಮಾ ತುಂಬ ಖುಷಿಯಾಗಿದ್ದಳು. ಇಂದು ಬೆಳಗ್ಗೆ 6 ಗಂಟೆಗೆ ಎದ್ದು ಮನೆಯ ಕೆಲಸ ಮಾಡುವ ಯಾವುದೇ ಚಿಂತೆ ಇರಲಿಲ್ಲ. ಈಗ ಇಡೀ ಮನೆಯ ಮೇಲೆ ಅವಳದ್ದೇ ಅಧಿಕಾರವಾಗಿತ್ತು. ಅವಳು ಆರಾಮವಾಗಿ ಎದ್ದು ತನಗಾಗಿ ಕಾಫಿ ಮಾಡಿಕೊಂಡು ಗುಣಗುಣಿಸುತ್ತಾ ಶಶಾಂಕನ ಕೋಣೆಯ ಕಡೆ ಹೋದಳು. ಬಾಗಿಲು ತೆರೆದು, ಶಶಾಂಕ್ ಮಗನೇ, ಏಳು, ನೋಡು, ಅಮ್ಮ ನಿನಗಾಗಿ ಏನು ತಂದಿದ್ದಾಳೆ ಎಂದು ಹೇಳಿದಳು. ಅಷ್ಟರಲ್ಲಿ ಅವಳ ಕೈಯಲ್ಲಿದ್ದ ಕಾಫಿ ಮಗ್ ಕೈ ತಪ್ಪಿ ನೆಲಕ್ಕೆ ಬಿದ್ದು ಚೂರು ಚೂರಾಯಿತು. ಏಕೆಂದರೆ ಹಾಸಿಗೆ ಖಾಲಿಯಾಗಿತ್ತು. ಶಶಾಂಕ್ ಕೋಣೆಯಲ್ಲೇ ಇರಲಿಲ್ಲ. ಕಿಟಕಿಯೂ ತೆರೆದಿತ್ತು. ಅದನ್ನು ಕಂಡು ಸುಷ್ಮಾಳ ಮುಖದ ಬಣ್ಣವೇ ಬದಲಾಯಿತು. ರಮೇಶ್, ರಮೇಶ್, ಶಶಾಂಕ್ ಕೋಣೆಯಲ್ಲಿ ಇಲ್ಲ ಎಂದು ಅವಳು ಕಿರುಚಿದಳು. ರಮೇಶ್ ಗಾಬರಿಯಿಂದ ಎದ್ದು ಬಂದನು. ಇಬ್ಬರು ಹುಚ್ಚರಂತೆ ಇಡೀ ಮನೆಯನ್ನು ಹುಡುಕಿದರು. ಆದರೆ ಶಶಾಂಕ್ ಎಲ್ಲಿಯೂ ಕಾಣಿಸಲಿಲ್ಲ. ಮುಖ್ಯ ಬಾಗಿಲು ಒಳಗಿನಿಂದಲೇ ಬೀಗ ಹಾಕಲಾಗಿತ್ತು. ಅಂದರೆ ಶಶಾಂಕ್ ಕಿಟಕಿಯ ಮೂಲಕ ಹೊರಗೆ ಹೋಗಿದ್ದನು. ರಮೇಶ್ಗೆ ಬೆವರಿಳಿಯತೊಡಗಿತು. ಅವನು ತಕ್ಷಣ ಪೊಲೀಸರಿಗೆ ಕರೆ ಮಾಡಲು ತನ್ನ ಮೊಬೈಲನ್ನು ತೆಗೆದುಕೊಂಡನು. ಅಷ್ಟರಲ್ಲಿ ಸುಷ್ಮಾ ಅಳುತ್ತಾ, ರಮೇಶ್, ನನ್ನ ಫೋನು ಸಿಗುತ್ತಿಲ್ಲ, ನಿನ್ನೆ ರಾತ್ರಿ ಟೇಬಲ್ ಮೇಲೆ ಇಟ್ಟಿದ್ದೆ ಅಂತ ಹೇಳಿದಳು. ರಮೇಶ್ ಕೂಡಲೇ ತನ್ನ ಫೋನಿನಿಂದ ಸುಷ್ಮಾಳ ಸಂಖ್ಯೆಗೆ ಕರೆ ಮಾಡಿದನು. ರಿಂಗ್ ಟೋನ್ ಶಶಾಂಕನ ಹಾಸಿಗೆಯ ಕೆಳಗಿನಿಂದ ಕೇಳಿಬರುತ್ತಿತ್ತು. ಅವನು ಫೋನ್ ತೆಗೆದನು. ಫೋನ್ನ ಪರದೆ ಆನ್ ಆಗಿತ್ತು. ಅದರ ಮೇಲೆ ಒಂದು ವಾಟ್ಸಪ್ ವಾಯ್ಸ್ ಮೆಸೇಜ್ ಈಗಾಗಲೇ ಪ್ಲೇ ಆಗುತ್ತಿತ್ತು. ಶಶಾಂಕ್ ತನ್ನ ಪುಟ್ಟ ಬೆರಳುಗಳಿಂದ ಅದನ್ನು ಆನ್ ಮಾಡಿದ್ದನು. ಆ ವಾಯ್ಸ್ ಮೆಸೇಜ್ ಅನ್ನು ಸುಷ್ಮಾ ಹಿಂದಿನ ಸಂಜೆ ತನ್ನ ಸ್ನೇಹಿತೆ ರೋಜಾಳಿಗೆ ಕಳುಹಿಸಿದ್ದಳು. ರಮೇಶನ ದೃಷ್ಟಿ ಫೋನ್ ಪರದೆಯ ಮೇಲೆ ಬಿದ್ದಿತು. ಅವನು ಆ ವಾಯ್ಸ್ ಮೆಸೇಜ್ ಅನ್ನು ಕೇಳಲು ಆರಂಭಿಸಿದನು. ಅಷ್ಟರಲ್ಲಿ ಸುಷ್ಮಾಳ ನಿಜವಾದ ಧ್ವನಿ ಇಡೀ ಕೋಣೆಯಲ್ಲಿ ಮೊಳಗಿತು. ವಾಯ್ಸ್ ಮೆಸೇಜ್ನಲ್ಲಿ ಸುಷ್ಮಾ, ಅಯ್ಯೋ ರೋಜಾ, ಇಂದು ನಾನು ಎಷ್ಟು ಅದ್ಭುತವಾಗಿ ನಡೆಸಿದ್ದೇನೆ ಗೊತ್ತಾ? ರಮೇಶ್ ತನ್ನ ಆ ಮುದುಕಿ ಅಮ್ಮನನ್ನು ಶಾಶ್ವತವಾಗಿ ಈ ಮನೆಯಿಂದ ಹೊರ ಹಾಕಿಬಿಟ್ಟ. ಹಾ, ನಾನು ಸುಮ್ಮನೆ ಅವಳು ನನಗೂ ಶಶಾಂಕನಿಗೂ ವಿಷ ಕೊಡುತ್ತಾಳೆ ಅಂತ ಸುಳ್ಳು ಹೇಳಿಬಿಟ್ಟೆ. ಪಾಪ ಆ ಮುದುಕಿ ಬೆಳಗ್ಗೆಯಿಂದ ಒಂದು ಹನಿ ನೀರನ್ನು ಕುಡಿದಿರಲಿಲ್ಲ. ಆದರೆ ನಾನು ಅವಳ ಮೇಲೆ ವಿಷ ಕೊಡುವ ಆರೋಪ ಮಾಡಿದೆ. ನನ್ನ ಮೂರ್ಖ ಗಂಡ ಅದನ್ನೇ ನಂಬಿಬಿಟ್ಟ. ಇನ್ನು ಈ ಮನೆಯಲ್ಲಿ ನನ್ನದೇ ರಾಜ್ಯ ಅಂತ ಹೇಳಿದಳು. ಇದನ್ನು ಕೇಳಿದ ರಮೇಶನ ಕಾಲಡಿ ನೆಲವೇ ಜಾರದಂತಾಯಿತು. ತಾನು ತನ್ನ ತಾಯಿಯೊಂದಿಗೆ ಏನು ಮಾಡಿಬಿಟ್ಟಿದ್ದೇನೆ ಎಂದು ಅವನಿಗೆ ಅರಿವಾಯಿತು. ತನ್ನ ಹೆಂಡತಿಯ ಒಂದು ಸುಳ್ಳು ನಾಟಕಕ್ಕಾಗಿ ತನ್ನನ್ನು ಬೆಳೆಸಲು ಹಸಿದ ಹೊಟ್ಟೆಯಲ್ಲೇ ಎಷ್ಟೋ ರಾತ್ರಿಗಳನ್ನು ಕಳೆದಿದ್ದ ತಾಯಿಯನ್ನು ಮಳೆ ಮತ್ತು ಕತ್ತಲಿನ ರಾತ್ರಿ ಮನೆಯಿಂದ ಹೊರ ಹಾಕಿದ್ದನು. ರಮೇಶ್ ಸುಷ್ಮಾಳ ಕಡೆ ಉರಿಯುವ ಕೋಪದಿಂದ ನೋಡಿದನು. ಸುಷ್ಮಾಳ ಮುಖ ಸಂಪೂರ್ಣ ಬಿಳ್ಚಿಕೊಂಡಿತ್ತು. ರಮೇಶ್, ನಾನು ಅದು ಎಂದು ಅವಳು ಏನೋ ಹೇಳಲು ಪ್ರಯತ್ನಿಸಿದಳು. ಬಾಯಿ ಮುಚ್ಚು ರಾಕ್ಷಸಿ ಎಂದು ರಮೇಶ್ ಸಿಂಹದಂತೆ ಗರ್ಜಿಸಿದನು. ನನ್ನ ಮಗನಿಗಾಗಲಿ ಅಥವಾ ನನ್ನ ಅಮ್ಮನಿಗಾಗಲಿ ಏನಾದರೂ ಆಗಿದ್ದರೆ ನಿನ್ನನ್ನು ನಾನು ಜೀವಂತ ಬಿಡುವುದಿಲ್ಲ ಎಂದು ಹೇಳಿ ಅವನು ಹುಚ್ಚನಂತೆ ಮನೆಯಿಂದ ಹೊರಗೆ ಓಡಿದನು. ಸುಷ್ಮಾಳ ಎಲ್ಲ ಅಹಂಕಾರ ಮತ್ತು ಕುತಂತ್ರ ಒಂದೇ ಕ್ಷಣದಲ್ಲಿ ಪುಡಿಪುಡಿಯಾಯಿತು. ಇಂದು ತನ್ನ ನಿಜವಾದ ಮುಖ ಬಯಲಾಗಿದೆ. ಇನ್ನು ಮುಂದೆ ರಮೇಶ್ ತನ್ನನ್ನು ಕ್ಷಮಿಸುವುದಿಲ್ಲ ಎಂಬುದು ಅವಳಿಗೆ ಅರ್ಥವಾಯಿತು. ತನ್ನ ಸುಖದ ಜೀವನ ಮತ್ತು ಗಂಡನನ್ನು ಕಳೆದುಕೊಳ್ಳುವ ಭಯ ಅವಳನ್ನು ಆವರಿಸಿತು.
ರಮೇಶ್, ನನ್ನ ಮಾತನಾದರೂ ಕೇಳಿ ಎಂದು ಕಿರುಚುತ್ತಾ ಚಪ್ಪಲಿಯನ್ನೂ ಹಾಕದೆ ಹುಚ್ಚಿಯಂತೆ ಅವನ ಹಿಂದೆ ಓಡಿದಳು. ರಮೇಶ್ ಬೀದಿಗಳಲ್ಲಿ ಹುಚ್ಚನಂತೆ ಓಡುತ್ತಾ ಶಶಾಂಕ್, ಅಮ್ಮ ಎಂದು ಪ್ರತಿಯೊಂದು ಬೀದಿ, ಪ್ರತಿಯೊಂದು ಮೂಲೆಗಳಲ್ಲಿ ಜನರನ್ನ ಕೇಳುತ್ತಾ ಹುಡುಕುತ್ತಿದ್ದನು. ಅವನ ಹಿಂದೆ ಸ್ವಲ್ಪ ದೂರದಲ್ಲಿ ಸುಷ್ಮಾ ಕೂಡ ಓಡುತ್ತಿದ್ದಳು. ನಿನ್ನೆಯವರೆಗೂ ರಾಣಿಯಂತೆ ತಿರುಗಾಡುತ್ತಿದ್ದ ಅವಳನ್ನು ಇಂದು ರಸ್ತೆಯಲ್ಲಿ ಅಳುತ್ತಾ ಓಡುತ್ತಿರುವುದನ್ನು ನೋಡಿ ಜನರೆಲ್ಲ ಆಶ್ಚರ್ಯದಿಂದ ನೋಡುತ್ತಿದ್ದರು. ಅಷ್ಟರಲ್ಲಿ ಆ ಪ್ರದೇಶದ ಒಬ್ಬ ಅಂಗಡಿಯವನು, ಇಂದು ಬೆಳಗ್ಗೆ ಒಬ್ಬ ಪುಟ್ಟ ಹುಡುಗ ಅಳುತ್ತಾ ದೇವಸ್ಥಾನದ ಕಡೆಗೆ ಹೋಗುತ್ತಿರುವುದನ್ನು ನೋಡಿದ್ದೆ ಎಂದು ಹೇಳಿದನು. ಅದನ್ನು ಕೇಳಿದ ರಮೇಶ್ ಮತ್ತು ಸುಷ್ಮಾ ಓಡುತ್ತಾ ಆ ಪ್ರದೇಶದ ಹಳೆಯ ಹನುಮಾನ್ ದೇವಸ್ಥಾನಕ್ಕೆ ತಲುಪಿದರು. ಅಲ್ಲಿನ ದೃಶ್ಯವನ್ನು ನೋಡಿ ರಮೇಶನ ಮೈ ನಡುಗಿತು. ಸುಷ್ಮಾಳ ಕಾಲಡಿ ನೆಲವೇ ಜಾರದಂತಾಯಿತು. ದೇವಸ್ಥಾನದ ತಣ್ಣನೆಯ ಮೆಟ್ಟಿಲಿನ ಮೇಲೆ ಸುಚಿತ್ರಾ ಅವರು ಮೈ ಮುದುರಿಕೊಂಡು ಮಲಗಿದ್ದರು. ಇಡೀ ರಾತ್ರಿ ಮಳೆಯಲ್ಲಿ ನೆನೆದಿದ್ದರಿಂದ ಅವರಿಗೆ ತೀವ್ರ ಜ್ವರ ಬಂದಿತ್ತು. ಅವರ ಪಕ್ಕದಲ್ಲಿ ಅವರ ಮುಗ್ಧ ಮೊಮ್ಮಗ ಶಶಾಂಕ್ ಕುಳಿತಿದ್ದನು. ಅವನ ತನ್ನ ಪುಟ್ಟ ರೇನ್ಕೋಟ್ ಅನ್ನು ತನ್ನ ಅಜ್ಜಿಯ ಮೇಲೆ ಹೊದಿಸಿದ್ದನು. ಇನ್ನೊಂದು ಕೈಯಲ್ಲಿ ತನ್ನ ಪುಟ್ಟ ಗಲ್ಲಾ ಪೆಟ್ಟಿಗೆಯನ್ನು ಹಿಡಿದಿದ್ದನು. ಅಮ್ಮ, ಶಶಾಂಕ್ ಮಗನೇ ಎಂದು ರಮೇಶ್ ಬಿಕ್ಕಿ ಬಿಕ್ಕಿ ಅಳುತ್ತಾ ದೇವಸ್ಥಾನದ ಮೆಟ್ಟಿಲುಗಳನ್ನು ಏರಿದನು. ಸುಷ್ಮಾ ಕೂಡ ನಡುಗುತ್ತಾ ಮೆಟ್ಟಿಲಿನ ಮೇಲೆ ಕುಸಿದು ಬಿದ್ದು ಅಳುತ್ತಾ ಶಶಾಂಕನ ಕಡೆ ಕೈ ಚಾಚಿದಳು. ಆದರೆ ಶಶಾಂಕ್ ಕೂಡಲೇ ರಮೇಶ್ ಮತ್ತು ಸುಷ್ಮಾಳ ಇಬ್ಬರ ಕೈಗಳನ್ನು ತಳ್ಳಿಬಿಟ್ಟನು. ನಂತರ ತನ್ನ ಅಜ್ಜಿಯ ಮುಂದೆ ಗುರಾಣಿಯಂತೆ ನಿಂತನು. ಅವನ ಕಣ್ಣಲ್ಲಿ ಮಗುವಿನ ಮುಗ್ಧತೆ ಇರಲಿಲ್ಲ. ಅದರ ಬದಲಿಗೆ ವಿಚಿತ್ರವಾದ ಕೋಪ ಮತ್ತು ದ್ವೇಷ ಕಾಣುತ್ತಿತ್ತು. ನೀವಿಬ್ಬರೂ ಇಲ್ಲಿಂದ ದೂರ ಹೋಗಿ ಅಂತ ಕಿಡಿಕಾರಿದನು. ಶಶಾಂಕ್ ಮಗನೇ, ಅಮ್ಮನ ಬಳಿಗೆ ಬಾ, ನನ್ನನ್ನು ಕ್ಷಮಿಸು ಎಂದು ಸುಷ್ಮಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಮುಂದೆ ಬಂದಳು. ಬೇಡ, ನೀನು ಸುಳ್ಳುಗಾರ್ತೀಯ ಅಮ್ಮ ಎಂದು ಶಶಾಂಕ್ ಜೋರಾಗಿ ಕೂಗಿದನು. ನೀನು ನನ್ನ ಅಜ್ಜಿಗೆ ಊಟ ಕೊಡಲಿಲ್ಲ. ಅಪ್ಪ, ನೀವು ತುಂಬಾ ಕೆಟ್ಟವರು. ನೀವು ನನ್ನ ಅಜ್ಜಿಯನ್ನ ಮನೆಯಿಂದ ಹೊರಹಾಕಿದಿರಿ. ಈಗ ನಮಗೆ ನಿಮ್ಮ ಅಗತ್ಯವೇ ಇಲ್ಲ. ಮತ್ತೆ ಅವನು ತನ್ನ ಕೈಯಲ್ಲಿದ್ದ ಗಲ್ಲಾ ಪೆಟ್ಟಿಗೆಯನ್ನು ತೋರಿಸಿ, ನಾನು ನನ್ನ ಗಲ್ಲ ಒಡೆದಿದ್ದೇನೆ. ಈಗ ನನ್ನ ಅಜ್ಜಿಗೆ ಬಿಸ್ಕೆಟ್ ತಂದು ಕೊಡುತ್ತೇನೆ ಅಂತ ಹೇಳಿದನು. ಶಶಾಂಕ್ ಒಂದು ಕ್ಷಣ ರಮೇಶ್ ಮತ್ತು ಸುಷ್ಮಾಳ ಕಡೆ ನೋಡಿದನು. ನಂತರ ಅವನು ಹೇಳಿದ ಮಾತು ತಮ್ಮ ತಂದೆ ತಾಯಿಗೆ ನೋವು ಕೊಡುವ ಪ್ರತಿಯೊಬ್ಬರ ಕೆನ್ನೆಗೆ ಬಾರಿಸಿದ ಚಾಟಿಯಂತಿತ್ತು. ಮತ್ತೊಂದು ಮಾತು ಕೇಳಿ ಅಮ್ಮ. ಅಪ್ಪ, ನೀವು ಇಬ್ಬರು ವಯಸ್ಸಾದ ಮೇಲೆ ನಾನು ನಿಮ್ಮನ್ನ ಹೀಗೆ ಮನೆಯಿಂದ ಹೊರ ತಳ್ಳಿಬಿಡುತ್ತೇನೆ ಅಂತ. 10 ವರ್ಷದ ಮಗುವಿನ ಬಾಯಿಂದ ಬಂದ ಆ ಮಾತುಗಳು ರಮೇಶ್ ಮತ್ತು ಸುಷ್ಮಾಳ ಹೃದಯವನ್ನು ಚುಚ್ಚಿದವು. ಇಂದು ಅವರು ಬಿತ್ತಿದ್ದ ಬೀಜವೇ ನಾಳೆ ಅವರ ಮಗನಿಗೆ ಅದೇ ಫಲವಾಗಿ ಅವರಿಗೆ ಮರಳಿ ಸಿಗಲಿದೆ. ಅಷ್ಟರಲ್ಲಿ ರಮೇಶ್ ತನ್ನ ತಾಯಿಯ ಕಾಲಿಗೆ ಬಿದ್ದು, ಅಮ್ಮ, ನನ್ನನ್ನು ಕ್ಷಮಿಸು. ನಾನು ಕುರುಡನಾಗಿ ಬಿಟ್ಟಿದ್ದೆ. ನನ್ನ ಮನೆಯಲ್ಲೇ ಬೆಳೆದಿದ್ದ ವಿಷವನ್ನು ಗುರುತಿಸಲಾಗಲಿಲ್ಲ. ಬನ್ನಿ ಅಮ್ಮ, ಮನೆಗೆ ಹೋಗೋಣ ಎಂದು ಕೈ ಮುಗಿದು ಬೇಡಿಕೊಳ್ಳತೊಡಗಿದನು. ಸುಷ್ಮಾ ಕೂಡ ಕೈ ಮುಗಿದು ಜೋರಾಗಿ ಅಳತೊಡಗಿದಳು. ಸುಚಿತ್ರಾ ಅವರು ತಮ್ಮ ಮೊಮ್ಮಗನ ಸಹಾಯದಿಂದ ನಿಧಾನವಾಗಿ ಎದ್ದು ನಿಂತರು. ಒಂದು ದೀರ್ಘ ನಿಟ್ಟುಸಿರು ಬಿಟ್ಟರು. ಈಗ ಅವರ ಧ್ವನಿಯಲ್ಲಿ ಅಸಹಾಯಕತೆ ಇರಲಿಲ್ಲ. ಅದರ ಬದಲು ಆತ್ಮಗೌರವ ಇದ್ದಿತು. ಮಗನೇ ರಮೇಶ್, ತಾಯಿಯ ಪ್ರೀತಿ ಕುರುಡಾಗಿರಬಹುದು, ಆದರೆ ಒಬ್ಬ ಹೆಂಗಸಿನ ಆತ್ಮಗೌರವ ಒಮ್ಮೆ ಮುರಿದು ಹೋದರೆ ಅದು ಮತ್ತೆ ಎಂದಿಗೂ ಮೊದಲಿನಂತಾಗುವುದಿಲ್ಲ. ನಿನ್ನೆ ರಾತ್ರಿ ನೀನು ನಿನ್ನ ತೀರ್ಮಾನ ಹೇಳಿದ್ದೆ. ಈಗ ನನ್ನ ತೀರ್ಮಾನ ಕೇಳು. ನೀನು ನನ್ನನ್ನು ಯಾವ ಮನೆಯಿಂದ ಹೊರಹಾಕಿದೆಯೋ ಆ ಮನೆ ನನ್ನ ರಕ್ತ ಬೆವರಿನ ದುಡಿಮೆಯಿಂದ ಕಟ್ಟಿದ ಮನೆಯಾಗಿದೆ. ಆ ಮನೆಯನ್ನು ನೀನು ನಿನ್ನದು ಎಂದು ಹೇಳಿಕೊಂಡೆ. ಆದರೆ ಬಹುಶಃ ನೀನು ಒಂದು ವಿಷಯ ಮರೆತಿದ್ದೀಯಾ. ಇಂದಿಗೂ ಆ ಮನೆ ನನ್ನ ಹೆಸರಿನಲ್ಲೇ ಇದೆ. ಆದ್ದರಿಂದ ಈಗ ಆ ಮನೆಯಿಂದ ನಾನು ಅಲ್ಲ, ನೀನು ಮತ್ತು ನಿನ್ನ ಹೆಂಡತಿ ಹೊರಗೆ ಹೋಗಬೇಕು ಅಂತ ಹೇಳಿದರು. ಅದನ್ನು ಕೇಳಿದ ರಮೇಶನ ಕೈಕಾಲುಗಳು ನಡಗತೊಡಗಿದವು. ಅಮ್ಮ, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ ಎಂದು ಅವನು ಅಳುತ್ತಾ, ನಿಮ್ಮ ಮಾತನ್ನು ಕೇಳದೆ ನಿಮ್ಮನ್ನೇ ಶತ್ರು ಎಂದು ಭಾವಿಸಿದ್ದೆ. ನನ್ನನ್ನು ಕ್ಷಮಿಸು ಅಮ್ಮ ಅಂತ ಹೇಳಿದನು. ಸುಷ್ಮಾ ಕೂಡ ಸುಚಿತ್ರಾ ಅವರ ಕಾಲಿಗೆ ಬಿದ್ದಳು. ಅವಳ ಎಲ್ಲ ಅಹಂಕಾರ ಮತ್ತು ಗರ್ವ ಈಗ ಸಂಪೂರ್ಣವಾಗಿ ಕರಗಿ ಹೋಗಿತ್ತು. ಅತ್ತೆ, ನನ್ನನ್ನು ಕ್ಷಮಿಸಿ. ದುರಾಸೆ ಮತ್ತು ಅಹಂಕಾರದಲ್ಲಿ ನಾನು ಮಾನವೀಯತೆಯನ್ನೇ ಮರೆತಿದ್ದೆ. ನಿಮ್ಮೊಂದಿಗೆ ತುಂಬ ದೊಡ್ಡ ಅನ್ಯಾಯ ಮಾಡಿದ್ದೇನೆ ಅಂತ ಹೇಳಿದಳು. ಸುಚಿತ್ರಾ ಅವರು ಇಬ್ಬರನ್ನ ನೋಡಿದರು. ಅವರ ಕಣ್ಣಲ್ಲಿ ಕಣ್ಣೀರು ಇದ್ದಿತು. ಆದರೆ ಈಗ ಆ ಕಣ್ಣೀರಿನಲ್ಲಿ ಅಸಹಾಯಕತೆ ಇರಲಿಲ್ಲ, ಆತ್ಮಗೌರವ ಮಾತ್ರ ಇದ್ದಿತು. ಅವರು ನಿಧಾನ ಧ್ವನಿಯಲ್ಲಿ, ತಪ್ಪು ಎಲ್ಲರಿಂದಲೂ ಆಗುತ್ತದೆ, ಆದರೆ ಕೆಲವು ತಪ್ಪುಗಳು ಸಂಬಂಧಗಳ ಬೇರುಗಳನ್ನೇ ಅಲ್ಲಾಡಿಸಿಬಿಡುತ್ತವೆ. ನಿನ್ನೆ ರಾತ್ರಿ ನಾನು ಮಳೆಯಲ್ಲಿ ಈ ದೇವಸ್ಥಾನದ ಮೆಟ್ಟಿಲಿನ ಮೇಲೆ ಕುಳಿತಿದ್ದಾಗ ಯಾರಿಗಾಗಿ ನನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ್ದೇನೆಯೋ ಆ ಮಗನ ಹೃದಯದಲ್ಲಿ ನನಗೆ ಯಾವುದೇ ಸ್ಥಾನವಿಲ್ಲ ಎಂಬುದು ನನಗೆ ಅರ್ಥವಾಯಿತು. ಆದರೂ ನಾನು ನಿಮ್ಮನ್ನು ರಸ್ತೆಯಲ್ಲಿ ಬಿಡುವುದಿಲ್ಲ. ಏನೇ ಆದರೂ ನೀವು ನನ್ನ ಮಗ ಮತ್ತು ಸೊಸೆ. ಆದರೆ ಇನ್ನು ಮುಂದೆ ನೀವು ಆ ಮನೆಯಲ್ಲಿ ಇರಬೇಕಾದರೆ ನನಗೆ ಬಾಡಿಗೆ ಕೊಡಬೇಕು. ಕೆಲವು ದಿನ ಬಾಡಿಗೆ ಮನೆಯಲ್ಲಿ ಇದ್ದು ಜೀವನದ ನಿಜವಾದ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಿ. ಆಗ ಬಾಡಿಗೆ ಮನೆಯಲ್ಲಿ ಬದುಕುವುದು ಎಷ್ಟು ಕಷ್ಟ ಎಂಬುದು ನಿಮಗೆ ತಿಳಿಯುತ್ತದೆ.
ನಾನು ಒಬ್ಬಳೇ ಹೆಂಗಸಾಗಿ ನಿನ್ನನ್ನು ಸಾಕಿ ಬೆಳೆಸಿ ಇಷ್ಟು ದೊಡ್ಡವನನ್ನಾಗಿ ಮಾಡಿದೆ. ನನ್ನ ದುಡಿಮೆಯಿಂದ ಸ್ವಂತ ಮನೆ ಕಟ್ಟಿಕೊಂಡೆ. ಆದರೆ ಇಂದು ಅದೇ ಮನೆಯಿಂದ ನೀನೇ ನನ್ನನ್ನು ಹೊರಹಾಕಿದೆ ಅಂತ ಹೇಳಿದರು. ಇದನ್ನು ಕೇಳಿ ರಮೇಶನ ಕಣ್ಣಲ್ಲಿ ನೀರು ತುಂಬಿತು. ಸುಷ್ಮಾ ತಲೆ ತಗ್ಗಿಸಿಕೊಂಡು ನಿಂತಿದ್ದಳು. ತನ್ನ ತಪ್ಪಿಗೆ ಅವಳ ಬಳಿ ಯಾವುದೇ ಉತ್ತರ ಇರಲಿಲ್ಲ. ರಮೇಶ್ ತಾಯಿಯ ಮುಂದೆ ಕೈ ಮುಗಿದು, ಅಮ್ಮ, ಇನ್ನು ನೀವು ಏನು ಹೇಳುತ್ತೀರೋ ಅದಕ್ಕೆ ನಾನು ಒಪ್ಪುತ್ತೇನೆ. ಆದರೆ ನನ್ನನ್ನು ನಿಮ್ಮಿಂದ ದೂರ ಮಾಡಬೇಡಿ ಅಂತ ಹೇಳಿದನು. ಸುಚಿತ್ರಾ ಅವರು ಒಪ್ಪಿಗೆಯಾಗಿ ತಲೆ ಆಡಿಸಿದರು. ನಂತರ ತಮ್ಮ ಮೊಮ್ಮಗ ಶಶಾಂಕನ ಕೈ ಹಿಡಿದು ಮನೆಗೆ ಹಿಂತಿರುಗಿದರು. ಹಲವು ವರ್ಷಗಳ ಬಳಿಕ ಆ ಮನೆಯ ಹೊಸ್ತಿಲು ತನ್ನ ನಿಜವಾದ ಯಜಮಾನಿಯನ್ನ ಮತ್ತೆ ಸ್ವಾಗತಿಸಿತು. ಮನೆಯೊಳಗೆ ಕಾಲಿಟ್ಟ ತಕ್ಷಣ ಶಶಾಂಕ್ ನಗುತ್ತಾ, ಅಜ್ಜಿ, ಇನ್ನು ಮುಂದೆ ಯಾರೂ ನಿಮ್ಮನ್ನ ಬೈಯೋದಿಲ್ಲ ಅಂತ ಹೇಳಿದನು. ಅದಕ್ಕೆ ಸುಚಿತ್ರಾ ಅವರು ಅವನ ತಲೆಯ ಮೇಲೆ ಪ್ರೀತಿಯಿಂದ ಕೈಯಾಡಿಸಿ, ಹೌದು ಮಗನೇ, ಇನ್ನು ಮುಂದೆ ಈ ಮನೆಯಲ್ಲಿ ಪ್ರೀತಿ ಮಾತ್ರ ಇರುತ್ತದೆ ಎಂದು ಹೇಳಿದರು. ಆ ದಿನದ ನಂತರ ಸುಷ್ಮಾ ಕೂಡ ಎಂದಿಗೂ ಸುಚಿತ್ರಾ ಅವರೊಂದಿಗೆ ಎತ್ತರದ ಧ್ವನಿಯಲ್ಲಿ ಮಾತನಾಡಲಿಲ್ಲ. ಪ್ರತಿದಿನವೂ ಅವಳಿಗೆ ತನ್ನ ತಪ್ಪಿನ ಅರಿವು ಆಗುತ್ತಿತ್ತು. ಹಾಗಿದ್ದರೆ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವೇನು? ಸುಚಿತ್ರಾ ಅವರು ತಮ್ಮ ಮಗ ಮತ್ತು ಸೊಸೆಯನ್ನು ಕ್ಷಮಿಸಿದ್ದು ಸರಿಯೇ, ತಪ್ಪೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.